ಹಾಯ್ ಫ್ರೆಂಡ್ಸ್, ಇವಾಗ ಹೆಚ್ಚಿನವರಿಗೆ ಕಾಡುವ ಸಮಸ್ಯೆ ಅಂತ ಹೇಳಿದ್ರೆ ಡ್ಯಾಂಡ್ರಫ್ ಸಮಸ್ಯೆ. ಈ ಡ್ಯಾಂಡ್ರಫ್ ಸಮಸ್ಯೆಯನ್ನು ನಿವಾರಿಸಿ ಕೂದಲನ್ನ ಬುಡದಿಂದಲೇ ಸ್ಟ್ರಾಂಗ್ ಆಗಿ ಮಾಡುವಂತಹ ಹರ್ಬಲ್ ಶಾಂಪು ಹೇಗೆ ಮಾಡೋದಂತ ಹೇಳಿ ನಾನು ಇವತ್ತು ನಿಮಗೆ ತೋರಿಸಿಕೊಡ್ತೇನೆ. ಇದನ್ನು ಮಾಡುವಂತದ್ದು ಆಲೋವೆರಾನ ಯೂಸ್ ಮಾಡಿಕೊಂಡು. ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ತನಕ ಕೂಡ ನೋಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಹೆಚ್ಚು ಶೇರ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಂದೊಂದು ಸಣ್ಣ ರಿಕ್ವೆಸ್ಟ್, ನಮ್ಮ ಯೂಟ್ಯೂಬ್ ಚಾನಲ್ ಕರಾವಳಿ ಮಿರರ್ ಅದನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಮ್ಮ ಫೇಸ್ಬುಕ್ ಅಲ್ಲಿ ಕೂಡ ಕರಾವಳಿ ಮಿರರ್ ಪೇಜ್ ಉಂಟು, ಅದನ್ನ ಕೂಡ ಫಾಲೋ ಮಾಡಿ. ಹಾಗಾದ್ರೆ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಶಾಂಪಿಗೆ ನಾವು ಯೂಸ್ ಮಾಡ್ತಿರೋ ಐಟಮ್ ನೋಡಿ, ಸಿಂಪಲ್ ಆಗಿದೆ. ಒಂದು 5 ಐಟಮ್ ಯೂಸ್ ಮಾಡ್ಕೊಂಡು ನಾನು ಇವತ್ತು ಶಾಂಪು ಮಾಡ್ತಾ ಇದ್ದೇನೆ. ನಾನಿಲ್ಲಿ ನೋಡಿ ಒಂದು 50 ಗ್ರಾಮ್ ಆಗುವಷ್ಟು ನೊರೆಕಾಯಿನ ತಗೊಂಡಿದ್ದೇನೆ, ಒಣಗಿದ ನೊರೆಕಾಯಿ. ಹಾಗೇನೆ ಇಲ್ಲಿ ನೆಲ್ಲಿಕಾಯಿ, ಅದು ಕೂಡ ಹಾಗೆ 50 ಗ್ರಾಮ್ ಅಷ್ಟು. ಹಾಗೆ ಇಲ್ಲಿ 50 ಗ್ರಾಮ್ ಅಷ್ಟು ಸೀಗೆಕಾಯಿ, ಹಾಗೆ ಒಂದು 2 ಚಮಚದಷ್ಟು ಮೆಂತೆ, ಮತ್ತೊಂದು 2 ಆಲೋವೆರಾ, ಫ್ರೆಶ್ ಆಲೋವೆರಾನ ತಗೊಂಡಿದ್ದೇನೆ. ಇನ್ನೆಂತ ಮಾಡ್ಬೇಕಂತ ಹೇಳಿದ್ರೆ ನೋಡಿ, ನೊರೆಕಾಯಿ ಒಳಗೆ ದೊಡ್ಡ ಬೀಜ ಇರ್ತದೆ, ಆ ಬೀಜವನ್ನು ತೆಗೆದುಕೊಳ್ಬೇಕು. ನೊರೆಕಾಯಿ ಒಳಗಿನ ಬೀಜ ಉಂಟಲ್ಲ, ಹೀಗೆ ಗುದ್ದಿ ಕೂಡ ತೆಗಿಬಹುದು ಅಥವಾ ಹೀಗೆ ಕಟ್ ಮಾಡಿ ಕೂಡ ತೆಗೆದುಕೊಳ್ಬಹುದು. ಇದನ್ನು ಮತ್ತೆ ನಾವು ಪುಡಿ ಮಾಡ್ಲಿಕ್ಕಿದೆ. ನಿಮ್ಗೆ ನೊರೆಕಾಯಿ ಅಂತ ಹೇಳಿದ್ರೆ ಗೊತ್ತೇ ಇದೆ, ಹೆಚ್ಚಿನ ನಾವು ಹರ್ಬಲ್ ಶಾಂಪಿಗೆ ಈ ನೊರೆಕಾಯಿನ ಯೂಸ್ ಮಾಡ್ತೇವೆ. ನೋಡಿ, ನೊರೆಕಾಯಿ ಬೀಜ ಎಲ್ಲ ಸಪ್ರೇಟ್ ಮಾಡಿಕೊಂಡೆ. ನೋಡಿ, ಇಷ್ಟು ಬೀಜ ಸಿಕ್ಕಿದೆ. ಬೀಜದ ಸೈಜ್ ನೋಡಿ ಹೇಗೆ ಉಂಟಂತ ಹೇಳಿ. ನೋಡಿ, ಇನ್ನು ನಾವು ಸೀಗೆಕಾಯಿದ್ದು ಬೀಜ ಕೂಡ ಸಪರೇಟ್ ಮಾಡಿಕೊಳ್ಬೇಕು. ನೋಡಿ, ಇದರ ಬೀಜ ಹೀಗೆ ಚಿಕ್ಕದಾಗಿರ್ತದೆ. ಇದನ್ನು ಗುದ್ದಿ ಕೂಡ ಮಾಡಿಕೊಳ್ಬಹುದು ಅಥವಾ ಡೈರೆಕ್ಟ್ ನಮಗೆ ಒಣಗಿದ್ರಿಂದ ತೆಗಿಲಿಕ್ಕೆ ಬರ್ತದೆ ಕೈಯಲ್ಲಿ. ಹೀಗೆ ನೋಡಿ, ತುಂಬಾ ಹೇರ್ ಫಾಲ್ ಆಗೋ ಸಮಸ್ಯೆ ಇದ್ರೆ ಈ ಸೀಗೆಕಾಯಿ ಪೌಡರ್ ಅನ್ನ ನಾವು ಹಾಕೊಳ್ಳೋದ್ರಿಂದ ಹೇರ್ ಫಾಲ್ ಆಗೋ ಸಮಸ್ಯೆಯಿಂದ ನಾವು ಹೊರಗಡೆ ಬರ್ಬೋದು. ಹಾಗೇನೆ ಕೂದಲು ಉದ್ದ ಬರ್ಲಿಕ್ಕೆ ಕೂಡ ಇದು ತುಂಬಾನೇ ಹೆಲ್ಪ್ಫುಲ್. ನೋಡಿ, ಸಿಪ್ಪೆಯಿಂದ ಬೀಜವನ್ನೆಲ್ಲ ಸಪರೇಟ್ ಮಾಡಿಕೊಂಡಾಯ್ತು. ನೋಡಿ, ಇಷ್ಟು ಬೀಜ ಸಿಕ್ಕಿದೆ. ನೋಡಿ, ಇಲ್ಲಿ ನೆಲ್ಲಿಕಾಯನ್ನ ಏನು ಬೀಜ ಎಲ್ಲ ತೆಗಿಲಿಕ್ಕಿಲ್ಲ, ಎಲ್ಲ ಒಣಗಿದೆ, ಡ್ರೈ ಉಂಟು. ನೋಡಿ, ಇನ್ನು ಈ 3 ಚೆನ್ನಾಗಿ ಪೌಡರ್ ಮಾಡಿಕೊಳ್ಳುವ. 3 ಕೂಡ ಚೆನ್ನಾಗಿ ಪೌಡರ್ ಆಯ್ತು. ನಿಮ್ಗೆ ಎಷ್ಟು ಪೌಡರ್ ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ಸಣ್ಣಾಗಿ ಪೌಡರ್ ಮಾಡಿಕೊಳ್ಬೇಕು. ನೋಡಿ, ನೊರೆಕಾಯಿ ಈ ತರ ಪೇಸ್ಟ್ ತರ ಆಗ್ತದೆ. ಇನ್ನು ನಾವು ಆಲೋವೆರಾ ಜೆಲ್ಲನ್ನು ರೆಡಿ ಮಾಡಿಕೊಳ್ಳುವ. ನೋಡಿ, ಫ್ರೆಶ್ ಆಲೋವೆರಾನ ತಗೊಂಡಿದ್ದೇನೆ ಇಲ್ಲಿ. ಆಲೋವೆರಾ ತುಂಬಾನೇ ಒಳ್ಳೇದು. ನಿಮ್ಮ ಮನೆಯಲ್ಲಿ ನಡ್ಲಿಕ್ಕೆ ಆದ್ರೆ ಉಂಟಲ್ಲ, ಇದನ್ನ ನಡಿ. ಯಾಕಂತ ಹೇಳಿದ್ರೆ ಇದು ಒಂದು ಪಾಟ್ ಅಲ್ಲಿ ನಟ್ರೆ ಸಾಕು, 1 ವರ್ಷದೊಳಗೆ ಉಂಟಲ್ಲ 15ರಿಂದ 20 ಗಿಡಗಳು ಬೆಳೀತದೆ. ಇದನ್ನ ನಡ್ಲಿಕ್ಕೆ ಕೂಡ ತುಂಬಾ ಏನು ಕಷ್ಟ ಇಲ್ಲ. ಸ್ವಲ್ಪ ನೀರು ಹಾಕಿ ಬೆಳೆಸಿದ್ರೆ ಸಾಕಾಗ್ತದೆ. ಎಲ್ಲದಕ್ಕೂ ಒಂದು ಉಪಯೋಗ ಇರುವಂತಹ ಒಂದು ಗಿಡ ಅಂತಲೇ ಹೇಳ್ಬೋದು ಈ ಆಲೋವೆರಾವನ್ನ. ಮುಖದ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೇದು. ಆಲೋವೆರಾನ ಹೀಗೆ ಚೆನ್ನಾಗಿ ಬಿಡಿಸ್ಕೊಳ್ಬೇಕು. ಈ ತರ ಜೆಲ್ ತರ ಬರ್ತದೆ. ಫ್ರೆಶ್ ಆಲೋವೆರಾ ಇದ್ರೆ ತುಂಬಾನೇ ಒಳ್ಳೇದು. ಇದು ಇಲ್ಲ ಅಂತ ಹೇಳಿ ಆದ್ರೆ ಅಂಗಡಿದು ಕೂಡ ಯೂಸ್ ಮಾಡ್ಬೋದು. ನೋಡಿ, ಆಲೋವೆರಾ ಜೆಲ್ಲನ್ನು ನಾವು ತೆಗೆದುಕೊಂಡು ಅದನ್ನ ಒಂದು ಮಿಕ್ಸಿಗೆ ಹಾಕಿ 1 ರೌಂಡ್ ತಿರುಗಿಸಬೇಕು. ಅವಾಗ ಹೀಗೆ ನೀರಾಗ್ತದೆ. ನಾನಿಲ್ಲಿ 3ರಿಂದ 4 ಲೋಟ ನೀರನ್ನ ಕುದಿಲಿಕ್ಕೆ ಇಟ್ಟಿದ್ದೇನೆ. ನೋಡಿ, ಸ್ವಲ್ಪ ಕುದಿ ಬರ್ತಾ ಉಂಟು. ಇನ್ನು ನಾವು ಈ ನೀರಿಗೆ ಮೊದಲಿಗೆ ನಾವು ನೊರೆಕಾಯಿಯನ್ನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇವೆ, ಅದನ್ನ ಹಾಕಿಕೊಳ್ಳುವ. ಅದು ನೋಡಿ, ಈ ತರ ಪೇಸ್ಟ್ ಆಗ್ತದೆ. ಅದನ್ನ ಈಗ ಚೆನ್ನಾಗಿ ಬಿಡಿಸ್ಕೊಂಡಾಗ ಅದು ಬಿಡ್ತದೆ ನೀರಿಗೆ. ಸೀಗೆಕಾಯಿನ ಪೌಡರ್ ಮಾಡಿಕೊಂಡು ಇಟ್ಟಿದ್ದೇವಲ್ಲ, ಅದನ್ನು ನಾವು ಇಲ್ಲಿ ಹಾಕಬೇಕು. ನೆಲ್ಲಿಕಾಯಿ ಪೌಡರ್ ಕೂಡ ಮಿಕ್ಸ್ ಮಾಡಿಕೊಳ್ಬೇಕು. ಹಾಗೆ ನಾವು 2 ಚಮಚದಷ್ಟು ಮೆಂತೆಯನ್ನು ತಗೊಂಡಿದ್ದೇವೆ, ಅದನ್ನು ಕೂಡ ಇಲ್ಲಿ ಬೆರೆಸ್ಕೊಳ್ಬೇಕು. ಆ ಮೆಂತೆ ಎಷ್ಟು ಹಾಕಿದ್ರು ಕೂಡ ಒಳ್ಳೆಯದೇ. ಅದು ತುಂಬ ತಂಪು, ಹಾಗೆ ನಮಗೆ ಡ್ಯಾಂಡ್ರಫ್ ಎಲ್ಲ ಕಡಿಮೆ ಮಾಡಲಿಕ್ಕೆ ತುಂಬ ಹೆಲ್ಪ್ಫುಲ್. ಇದೀಗ ಚೆನ್ನಾಗಿ ಕುದಿ ಬರಬೇಕು. ಈ ಶಾಂಪು ನೀವು ಒಂದ್ಸಲ ಮಾಡಿ ಇಟ್ಕೊಂಡ್ರೆ ನಿಮಗೆ ಇದನ್ನ 15ರಿಂದ 20 ದಿನಗಳ ಕಾಲ ಕೂಡ ಇಡ್ಬೋದು, ಏನು ಹಾಳಾಗೋದಿಲ್ಲ. ಹಾಗೇನಾದ್ರೂ ಹಾಳಾಗ್ತದೆ ಅಂತ ಹೇಳಿ ನಿಮ್ಗೆ ಅನಿಸಿದ್ರೆ ಫ್ರಿಜ್ಜಲ್ಲಿ ಕೂಡ ಇಟ್ಟು ನಿಮ್ಗೆ ಯಾವಾಗ ಬೇಕು ಅವಾಗ ಯೂಸ್ ಮಾಡಿಕೊಳ್ಬಹುದು. ಹರ್ಬಲ್ ಶಾಂಪು ಆಗಿರೋದ್ರಿಂದ ನಿಮಗೆ ತಲೆ ಹುಟ್ಟಿನ ಸಮಸ್ಯೆ ಇದ್ರೆ, ಹಾಗೇನೆ ಕೂದಲು ಉದುರುವ ಸಮಸ್ಯೆ ಇದ್ರೆ, ಹಾಗೆ ಕೂದಲು ಉದ್ದ ಬರಲಿಕ್ಕೆ ಕೂಡ ಇದು ತುಂಬಾನೇ ಹೆಲ್ಪ್ಫುಲ್. ಇದು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಒಂದು 10 ನಿಮಿಷಗಳ ಕಾಲ ಕುದಿಸ್ಬೇಕು. ಯಾಕಂತ ಹೇಳಿದ್ರೆ ಇದರ ಸತ್ವ ಎಲ್ಲ ಬಿಟ್ಕೊಳ್ತದೆ. ನೋಡಿ, ಇದು ಈಗ ಚೆನ್ನಾಗಿ ಕುದಿ ಬರ್ತಾ ಉಂಟು.
ಇನ್ನು ನಾವು ನೀರು ಮಾಡಿಟ್ಕೊಂಡಂತಹ ಆಲೋವೆರಾ ಜೆಲ್ಲನ್ನು ಹಾಕಿಕೊಳ್ಳುವ. ಇದು ನಾವು 10 ನಿಮಿಷಗಳ ಕಾಲ ಕುದಿದ ನಂತರ ಲಾಸ್ಟಿಗೆ ಹಾಕ್ಲಿಕ್ಕಿರುವಂಥದ್ದು. ಇನ್ನೊಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಲಿ. ಈ ಥರ ನೀವು ಮನೆಯಲ್ಲೇ ರೆಡಿ ಮಾಡಿಕೊಂಡಂತಹ ಹರ್ಬಲ್ ಶಾಂಪೂವನ್ನು ಕೂದಲಿಗೆ ಅಪ್ಲೈ ಮಾಡೋದ್ರಿಂದ ಕೂದಲಿನ ಎಲ್ಲ ಸಮಸ್ಯೆಗಳಿಂದ ನೀವು ಹೊರಗೆ ಬರ್ಬೋದು. ನಾನಿಲ್ಲಿ ಯಾವುದೇ ಕೆಮಿಕಲನ್ನು ಯೂಸ್ ಮಾಡಿಲ್ಲ, ಎಲ್ಲ ನ್ಯಾಚುರಲ್ ಆಗಿ ಸಿಗುವಂತಹ ಐಟಮ್ಮೇ, ಪ್ರಕೃತಿಯ ದತ್ತವಾದ ಐಟಮನ್ನು ನಾನಿಲ್ಲಿ ಯೂಸ್ ಮಾಡಿರುವಂಥದ್ದು. ಹಾಗಾಗಿ ನಿಮ್ಮ ಕೂದಲಿಗೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಹಾಗೆಯೇ ಇದರಿಂದ ನಿಮಗೆ ಬೆನಿಫಿಟ್ ಕೂಡ ತುಂಬ ಇದೆ. ಈ ಒಂದು ಶಾಂಪನ್ನು ನೀವು ಮನೆಯಲ್ಲಿ ತಪ್ಪದೆ ಒಂದ್ಸಲ ಟ್ರೈ ಮಾಡಲಿಕ್ಕಾದ್ರೆ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಹೆಚ್ಚು ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ಸಪೋರ್ಟ್ ಕೂಡ ಮಾಡಿ. ನೋಡಿ, ಈಗ ನಮ್ಮ ಶಾಂಪು ರೆಡಿಯಾಗಿದೆ. ಇನ್ನು ಈ ಶಾಂಪನ್ನು ಸ್ವಲ್ಪ ಒಂದು 10 ನಿಮಿಷಗಳ ಕಾಲ ತಣ್ಣಗಾಗಲಿಕ್ಕೆ ಬಿಡುವ. ನಂತರ ಇದನ್ನು ಸೋಸಿಕೊಂಡು ಒಂದು ಬಾಟಲಲ್ಲಿ ಹಾಕಿ ಪ್ರಿಸರ್ವ್ ಮಾಡುವಂಥದ್ದು. ನೋಡಿದ್ರಲ್ಲ ಫ್ರೆಂಡ್ಸ್, ಶಾಂಪು ಹೇಗೆ ಮಾಡೋದಂತ ಹೇಳಿ. ಈ ಶಾಂಪನ್ನು ಹೀಗೆ ಡಬ್ಬದಲ್ಲಿ ಹಾಕಿ ಒಂದು 15ರಿಂದ 20 ದಿನಗಳ ಕಾಲ ಕೂಡ ಹಾಗೆ ಇಡ್ಬೋದು, ಏನು ಹಾಳಾಗೋದಿಲ್ಲ. ಇಲ್ಲಾಂದರೆ ನೀವು ಫ್ರಿಜ್ಜಲ್ಲಿ ಕೂಡ ಇಟ್ಟು ಯೂಸ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಹೆಚ್ಚು ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು.